ಶಿಕ್ಷಣ ಸಂಯೋಜಕರೇ, TRP ಅವರೇ ಹಾಗೂ ಇತರ ಎಲ್ಲ SDFC ಸದಸ್ಯರುಗಳೇ, ಇಂದು ಈ ಒಂದು ಕಾರ್ಯಕ್ರಮ ವಿಜ್ಞಾನ ವಸ್ತು ಪ್ರದರ್ಶನ, ವಿಜ್ಞಾನ ದಿನಾಚರಣೆ, ಬೇರೆ ವಿಷಯಗಳಿಗಿಂತಲೂ ವಿಜ್ಞಾನ ವಿಷಯ ಯಾವ ರೀತಿಯಾಗಿ ಭಿನ್ನವಾಗಿರುತ್ತದೆ ಅಂತ ತೋರಿಸಿಕೊಳ್ಳಕ್ಕೆ ಒಂದು ಮಹತ್ವದ ಕಾರ್ಯಕ್ರಮ ಅಂತ ಹೇಳಬಹುದು. ವಿಜ್ಞಾನವೆಂದರೆ ಓದುವುದಲ್ಲ, ಇದು ಅನುಭವಿಸುವುದು. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಂದು ಘಟಕದಲ್ಲಿಯೂ ವಿಜ್ಞಾನವನ್ನು ನಾವು ಅನುಭವಿಸುತ್ತಿದ್ದೇವೆ. ಬೆಳಗ್ಗೆಯಿಂದ ಎದ್ದು ಸಾಯಂಕಾಲ ಮಲಗುವವರೆಗೂ ಮತ್ತೆ ಬೆಳಗ್ಗೆ ಎದ್ದುವರೆಗೂ ಎಂದು ನಾವು ಉಸಿರಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ನಮ್ಮ ಕೊನೆಯ ಉಸಿರಿರುವವರೆಗೂ ನಮ್ಮ ಜೀವನದಲ್ಲಿ ಇರುವುದು ವಿಜ್ಞಾನ. ಪ್ರತಿಯೊಂದು ಘಟನೆಯಲ್ಲಿ ಹಿಂದಿನ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅದರಲ್ಲಿ ನಾವು ವಿಜ್ಞಾನವನ್ನು ಕಾಣಬಹುದು. ಈ ರೀತಿಯಾಗಿ ಈ ಒಂದು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಪ್ರಪಂಚದಲ್ಲಿ ಅತ್ಯಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಮುಂದುವರಿದಿರುವಂತಹ ನಮ್ಮ ಭಾರತ ದೇಶ ಕೂಡ ವಿಜ್ಞಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದೆ. ಪ್ರತಿ ಶಾಲೆಗಳಲ್ಲಿ ವಿಜ್ಞಾನ ಮೇಳವನ್ನು ಮಾಡುವುದು, ವಿಜ್ಞಾನ ವಸ್ತು ಪ್ರದರ್ಶನವನ್ನು ಒಬ್ಬಟ್ಟು ಉದ್ದೇಶ ಅಂದರೆ ಮಕ್ಕಳಲ್ಲಿ ವಿಜ್ಞಾನದ ಕಲಿಕೆ ಬಗ್ಗೆ ಆಸಕ್ತಿಯನ್ನ ಬಲಪಡಿಸುವಂತ ಉದ್ದೇಶ. ಈ ವಿಜ್ಞಾನದಲ್ಲಿ ಇಂಥ ವಯಸ್ಸಲ್ಲಿ ಚಿಕ್ಕ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಪಟ್ಟರೆ ಅವ್ರ ಮುಂದೊಂದು ದಿವಸದಲ್ಲಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಈ ಮೂಢನಂಬಿಕೆಗಳನ್ನು ಹೋಗಲಾಡಿಸೋದಕ್ಕೆ ಅವೈಜ್ಞಾನಿಕವಾಗಿ ಬಲಿಗಳಾಗ್ತಕ್ಕಂಥ ಗ್ರಾಮೀಣ ಪ್ರದೇಶ ಆಗ್ತಕ್ಕಂಥ ಘಟನೆಗಳನ್ನ ತಪ್ಪಿಸಲಿಕ್ಕೆ ಈ ಸಮಾಜದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಮುಂದಿನ ಪ್ರಜೆಗಳು ತಯಾರಿಯಾಗಿ ಈ ಒಂದು ವಿಜ್ಞಾನ ಮೇಳ ಅಥವಾ ವಿಜ್ಞಾನ ವಸ್ತು ಪ್ರದರ್ಶನ, ವಿಜ್ಞಾನ ದಿನಾಚರಣೆ ಸಹಾಯಕವಾಗುವಂತ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಲು ಅವಕಾಶ ನಮ್ಮ ಶಾಲೆಯ SDFC ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯರು ಮತ್ತು ಶಿಕ್ಷಕರಿಗೆ ನಾನು ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.